ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೋತೃಗಳಿಗೆ ಶ್ರೀ ಶಂಕರ ವಿಜಯದ 10ನೆಯ ಸಂಧಿಗೆ ಸ್ವಾಗತ. ಈ ಭಾಗದಲ್ಲಿ ಸುರಸಂಕುಲ ಪರಿಪಾಲಕನಾದ ಶ್ರೀ ಶಂಕರನು ಕೇರಳ ದೇಶಾಧಿಪನಾದ ರಾಜಶೇಖರ ಮಹಾರಾಜನು ಬಂದು ತನ್ನನ್ನು ಸ್ತುತಿಸಿ ನಮಸ್ಕರಿಸಿ ಪ್ರಾರ್ಥಿಸಲು ಆತನಿಂದ ಸಮರ್ಪಿಸಲ್ಪಟ್ಟ ನಾಟಕ ಪುಸ್ತಕಗಳನ್ನು ಸ್ವೀಕರಿಸಿ ಅಪುತ್ರವಂತನಾದ ಆತನಿಗೆ ಸಂತಾನ ಲಾಭವಾಗುವಂತೆ ಅನುಗ್ರಹಿಸಿದುದು ಎಂಬ ಭಾಗವನ್ನು ತಿಳಿಸಲಿರುವರು. ಎಲೈ ಮುನಿಕುಲೋತ್ತಂಸನೆ, ಶೌನಕನೇ, ಪಾಲಾಂಬಕನಾದ ಪರಮೇಶ್ವರನು ಕೊಟ್ಟ ಆಜ್ಞೆಯನ್ನು ನೆರವೇರಿಸಲು ಕುಮಾರಸ್ವಾಮಿಯು ಭೂಲೋಕದಲ್ಲಿ ಅವತರಿಸಿ ಆಚರಿಸಿದ ಮಹತ್ ಕಾರ್ಯ ವಿಸ್ತಾರವನ್ನು ಕೇಳಿದೆಯಷ್ಟೇ. ಇನ್ನು ಶ್ರೀ ಗಿರಿಜಾದೇವಿಯ ರಮ್ಯವಾದ ಹೃದಯಸ್ಥಿತ ಕುಂಕುಮ ಪರಾಗ ಮಂಡಿತ ಉರಸ್ಥಲನಾದ, ಅಂದರೆ ಎದೆಯಲ್ಲಿ ಕುಂಕುಮ ಪರಾಗದ ಚಿಹ್ನೆಯನ್ನು ಹೊಂದಿರುವ ಆ ಉರಸ್ಥಲನಾದ ಶಂಕರನ ನರಲೀಲಾ ವಿನೋದದ ಮುಂದಲ ಕಥಾಮೃತವನ್ನು ವಿವರಿಸುವೆನು. ಸಾವಧಾನ ಚಿತ್ತನಾಗಿ ಲಾಲಿಸು ಎಂದು ಸೂತಮುನಿಯು ಹೇಳುತ್ತಿರುವನು. ಕಾಲಟಿ ಎಂಬ ಅಗ್ರಹಾರದಲ್ಲಿ ಶ್ರೀ ಶಂಕರನು ಅಗ್ರಹಾರದ ಹೊರಪ್ರಾಂತ್ಯದಲ್ಲಿ ಸ್ವೇಚ್ಛೆಯಿಂದ ಪ್ರವಹಿಸುತ್ತಲಿದ್ದ ಪೂರ್ಣಾ ನದಿಯನ್ನು ತನ್ನ ಮನೆಯ ಸಮೀಪಕ್ಕೆ ಕರೆಸಿದನೆಂಬ ಈ ಆಶ್ಚರ್ಯಕರವಾದ ವರ್ತಮಾನವು ಲೋಕದ ಎಲ್ಲ ಕಡೆಯಲ್ಲಿಯೂ ಒಬ್ಬರಿಂದೊಬ್ಬರಿಗೆ ತಿಳಿದು ಬರಲು ಅಮಾನುಷವಾದ ಮಹಾಮಹಿಮೆಯೆಂದೊಡಗೂಡಿದವನಾದ ಮನುಷ್ಯ ರೂಪಿನ ಈ ಪರಮೇಶ್ವರನ ಸಾಕ್ಷಾತ್ ದರ್ಶನದಿಂದ ಪುನೀತರಾಗುವೆವೆಂದು ಜನಗಳು ಗುಂಪು ಗುಂಪಾಗಿ ಬರುತ್ತಿರಲು ಶ್ರೇಷ್ಠವಾದ ಬ್ರಾಹ್ಮಣ ಅಗ್ರಹಾರವು ಯಾವಾಗಲೂ ಜನಗಳ ಸಮೂಹದಿಂದ ತುಂಬಿ ತುಳುಕುವಂತೆ ಇದ್ದಿತು. ನಾನಾ ದೇಶದ ಜನಗಳೆಲ್ಲರೂ ಸರ್ಪಾಭರಣನಾದ ಸಾಕ್ಷಾತ್ ಶಂಕರನ ಪಾದ ಕಮಲಗಳ ದರ್ಶನವನ್ನು ಪಡೆದು ಅತ್ಯಂತ ಭಕ್ತಿಭಾವದಿಂದೊಡಗೂಡಿ ಅಭಿವಂದನೆಯನ್ನು ಸಮರ್ಪಿಸುತ್ತಾ ಸಂತೋಷಭರಿತರಾಗಿ ತಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ಸಿದ್ಧಿ ಮಾಡಿಕೊಳ್ಳುತ್ತಾ ಪರಮೇಶ್ವರನ ಮಹಾಮಹಿಮೆಗಳನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ದೇಶಗಳನ್ನು ಸೇರುತ್ತಲಿದ್ದರು. ದ್ವಾದಶಾತ್ಮನಾದ ಸೂರ್ಯನು ತನ್ನ ಪ್ರಚಂಡವಾದ ಕಿರಣಗಳಿಂದ ಅಪಾರವಾದ ಕತ್ತಲೆಯನ್ನು ಹೋಗಲಾಡಿಸಿ ಭೂಮಂಡಲದ ಸಕಲ ಪ್ರದೇಶದಲ್ಲಿಯೂ ವಿಶೇಷವಾದ ಬೆಳಕನ್ನು ವಿಸ್ತಾರವಾಗಿ ಹರಡುವಂತೆ ಭಕ್ತರ ಶಿರಸ್ಸುಗಳ ಮಾಲಿಕೆಗಳಿಂದ ಅಲಂಕೃತನಾದ ಸೋಮಸೂರ್ಯಾಗ್ನಿಲೋಚನನು, ಅಂದರೆ ಪರಮೇಶ್ವರನು ಭಕ್ತ ಸಮೂಹದ ಸಕಲ ವಿಧವಾದ ತೊಂದರೆಗಳನ್ನು ಪರಿಹರಿಸುವವನಾಗಿ ಸಂಪೂರ್ಣವಾದ ಯಶಸ್ಸನ್ನು ಭೂಲೋಕದಲ್ಲಿ ವಿಸ್ತಾರಗೊಳಿಸಿದನು. ಪೂರ್ಣಾ ನದಿಯ ತೀರದಲ್ಲಿರುವ ಕಾಲಟಿ ಎಂಬ ಅಗ್ರಹಾರದಲ್ಲಿ ಬಾಲ್ಯದಿಂದಲೂ ಅಪಾರ ಮಹಿಮೆಗಳನ್ನು ತೋರಿಸುತ್ತಲಿರುವ ಶಂಕರಾಭಿಧಾನದ ಬಾಲಕಶ್ರೇಷ್ಠನು ಇರುವನೆಂಬ ಲೋಕವಿಸ್ತರವಾದ ವರ್ತಮಾನವನ್ನು ಕುಬೇರಾಂಶೋತ್ಪನ್ನನಾದ ಕೇರಳ ದೇಶಾಧಿಪತಿಯಾದ ರಾಜಶೇಖರನೆಂಬ ಮಹಾರಾಜನು ಕೇಳಿ ಮಂತ್ರಿಗಳನ್ನು ಕರೆಯಿಸಿ ಕಾಲಟಿಯಿಂದ ಶ್ರೀ ಶಂಕರನನ್ನು ರಾಜಧಾನಿಗೆ ಕರೆತರುವುದೆಂದು ಆಜ್ಞಾಪಿಸಿ ಕಳುಹಿಸಿಕೊಟ್ಟನು. ರಾಜಶೇಖರನಿಂದ ಆಜ್ಞಾಬದ್ಧರಾದ ಶ್ರೇಷ್ಠರಾದ ಮಂತ್ರಿಗಳು ರಾಜಧಾನಿಯಿಂದ ಹೊರಟು ಕಾಲಟಿಗೆ ಬಂದು ಬಾಲಚಂದ್ರಚೂಡನಾದ ಶ್ರೀ ಶಂಕರನ ಸನ್ನಿಧಾನವನ್ನು ಸೇರಿ ತದ್ದರ್ಶನದಿಂದ ಆನಂದಭರಿತರಾಗಿ ಕಾಣಿಕೆಗಳನ್ನು ಸಮರ್ಪಿಸಿ ನಮಸ್ಕರಿಸಿ ವಿನಯದಿಂದ ಕೈಗಳನ್ನು ಮುಗಿದು ನಿಂತಿರಲು ಶ್ರೀ ಶಂಕರನು ಪರಮ ಸಂಪ್ರೀತಿಯಿಂದ ಮಂತ್ರಿಗಳ ಸಮೂಹವನ್ನು ನೋಡುತ್ತಾ ಮುಖದಲ್ಲಿ ಮುಗುಳು ನಗೆಯು ತಲೆದೋರುತ್ತಲಿರಲು ಅವರುಗಳನ್ನು ಕುರಿತು ನೀವುಗಳು ಯಾರು ಎಂದು ಕರುಣದಿಂದ ಪ್ರಶ್ನೆ ಮಾಡಿದನು. ಆಗ ಮಂತ್ರಿಗಳು ಶ್ರೀ ಶಂಕರನನ್ನು ಕುರಿತು, ಎಲೈ ಮಹಾನುಭಾವನಾದ ಬ್ರಾಹ್ಮಣೋತ್ತಮನೇ, ಲಾಲಿಸು, ನಾವು ಕೇರಳ ದೇಶಾಧಿಪನಾದ ರಾಜಶೇಖರನ ಮಂತ್ರಿಗಳು. ನಮ್ಮ ಮಹಾರಾಜನು ನಿನ್ನ ಜಗತ್ಪ್ರಖ್ಯಾತವಾದ ಯಶೋ ವಿಸ್ತರತೆಯನ್ನು ತಿಳಿದು ಪರಮ ಸಂಪ್ರೀತಿಯುಳ್ಳವನಾಗಿ ಪಂಡಿತ ಮಂಡಲೆಯ ಮಧ್ಯದಲ್ಲಿ ಶ್ರೇಷ್ಠನಾದ ನಿನ್ನನ್ನು ಗೌರವಿಸಬೇಕೆಂಬ ಉದ್ದೇಶದಿಂದ
ನಿನ್ನನ್ನು ರಾಜಧಾನಿಗೆ ಕರೆತರುವಂತೆ ನಮಗೆ ಆಜ್ಞೆಯನ್ನು ಮಾಡಿ ನಮ್ಮನ್ನು ನಿನ್ನ ಸನ್ನಿಧಾನಕ್ಕೆ ಕಳುಹಿಸಿಕೊಟ್ಟಿರುವನು. ಎಲೈ ವಟುಶ್ರೇಷ್ಠನೇ, ಲಾಲಿಸು. ಲೋಕದಲ್ಲಿ ಸಕಲ ವಿದ್ಯಾ ಪಾರಂಗತನಾದ ಪಂಡಿತೋತ್ತಮರು ಶ್ರೇಷ್ಠವಾದ ರಾಜಸ್ಥಾನದಲ್ಲಿ ಪಂಡಿತರುಗಳ ಮಧ್ಯೆ ವಿರಾಜಿಸುವವರಾಗಿ ಗೌರವಿಸಲ್ಪಡಬೇಕೆಂಬ ಆಶೆಯಿಂದೊಡಗೂಡಿದವರಾಗಿ ಇದಕ್ಕಾಗಿ ತಾವೇ ಬಂದು ರಾಜರುಗಳನ್ನು ಬಹುಮಟ್ಟಿಗೆ ಆಶ್ರಯಿಸುತ್ತಲಿರುವರು. ಹೀಗಿರಲು ಆ ಮಹಾರಾಜನೇ ನಿನ್ನನ್ನು ಪ್ರೀತಿಯಿಂದ ತಾನಾಗಿ ಕರೆಯಿಸುತ್ತಿರುವುದು ವಿಶೇಷ ಪುಣ್ಯೋದಯವಲ್ಲವೇ? ನೀನು ನಮ್ಮ ಜೊತೆಯಲ್ಲಿ ದಯಮಾಡುವವನಾಗು ಎಂದು ಆಹ್ವಾನಿಸಿದರು. ಹೀಗೆ ಹೇಳಿದ ಮಂತ್ರಿಗಳ ಮಾತುಗಳನ್ನು ನೀಲಕಂಠನಾದ ಶ್ರೀ ಶಂಕರನು ಕೇಳಿ ನಗುತ್ತಾ, ಇಲೈ ಮಂತ್ರಿಗಳಿರ, ಸುಶೀಲತೆಯೆಂದೊಡಗೂಡಿದ ಶ್ರೇಷ್ಠರಾದ ಪಂಡಿತರುಗಳು ಎಲ್ಲರೂ ಈ ಜಗತ್ತಿನಲ್ಲಿ ವಿಶೇಷವಾದ ಸನ್ಮಾನವನ್ನು ಪಡೆಯಲು ರಾಜರ ಆಸ್ಥಾನಗಳನ್ನು ಸೇರಿ ಆಶ್ರಯ ಮಾಡುತ್ತಿರುವುದು ಯುಕ್ತವೇ ಸರಿ. ಆ ಪಂಡಿತೋತ್ತಮರುಗಳ ನಡವಳಿಕೆಯು ನನಗೆ ಏಕೆ? ನಾನು ವಿದ್ಯಾಪಾರಂಗತನಾದ ಪಂಡಿತನಲ್ಲವು. ಪೂರ್ಣ ವಿದ್ಯಾವಂತನಾದ ಪಂಡಿತರ ನೆರವನ್ನು ನಾನು ಆಶ್ರಯಿಸುವವನಾಗಿರುವೆನು. ಇಂತಹ ನನಗೆ ರಾಜನ ಆಸ್ಥಾನಕ್ಕೆ ಬರಲು ಅಲ್ಲಿ ಏನು ಕಾರ್ಯವಿರಬಹುದು? ಪ್ರಚಂಡ ಬುದ್ಧಿಶಾಲಿಗಳಾದ ನೀವು ನಿಮ್ಮ ರಾಜಶ್ರೇಷ್ಠನಿಗೆ ನನ್ನ ಈ ಉತ್ತರವನ್ನು ಹೇಳಬಹುದು. ಈ ಭಾಗದಲ್ಲಿ ಮತ್ತೆ ನನ್ನನ್ನು ನಿರ್ಬಂಧನಾಗಿ ಕರೆದು ಪ್ರಯೋಜನವಾಗಲಾರದು. ನೀವುಗಳು ನಿಮ್ಮ ಸ್ವಸ್ಥಾನವನ್ನು ಕುರಿತು ಹೊರಡಬಹುದು ಎಂದನು. ಈ ಪರಿಯಾದ ಉತ್ತರವನ್ನು ಆ ಮಂತ್ರಿಗಳು ಕೇಳಿದವರಾಗಿ ತಮ್ಮ ಮನಸ್ಸಿನಲ್ಲಿ ವಿಶೇಷವಾದ ನಾಚಿಕೆಯನ್ನು ಹೊಂದಿದವರಾಗಿ ಅಲ್ಲಿಂದ ಹೊರಟು ರಾಜಶೇಖರ ಮಹಾರಾಜನ ಸಮೀಪಕ್ಕೆ ಬಂದವರಾಗಿ ರಾಜೇಂದ್ರನಿಗೆ ವಂದಿಸಿ ಕೈಗಳನ್ನು ಮುಗಿದು ತಾವು ಕಾಲಟಿಗೆ ಹೋಗಿ ಬ್ರಹ್ಮಚಾರಿ ವರಿಯನಾದ ಶ್ರೀ ಶಂಕರನನ್ನು ಅತಿ ವಿನಯದಿಂದ ಕರೆದಾಗ್ಯೂ ಆತನು ರಾಜಾಸ್ಥಾನಕ್ಕೆ ಬರುವುದಿಲ್ಲವೆಂದು ನಿರಾಕರಿಸಿ ಉತ್ತರ ಕೊಟ್ಟುದನ್ನು ವಿನಯದಿಂದ ವಿಜ್ಞಾಪಿಸಿಕೊಂಡರು. ಹೀಗೆಂದ ಮಂತ್ರಿಗಳ ಮಾತುಗಳನ್ನು ಕೇರಳ ದೇಶಾಧಿಪತಿಯು ಲಾಲಿಸಿ ಅವರುಗಳನ್ನು ಕುರಿತು, ಎಲೈ ಅಮಾತ್ಯರುಗಳಿರ, ನಾನೇ ಕಾಲಟಿಗೆ ಹೋಗಿ ಸುಪ್ರಸಿದ್ಧನಾದ ಆ ವಿಪ್ರಕುಮಾರ ಕಂಠೀರವನ ದರ್ಶನವನ್ನು ಪಡೆದು ಬರುವೆನು. ಒಟುವರಿಯನನ್ನು ಸತ್ಕರಿಸಿ ಆತನ ಪಾದಗಳಿಗೆ ಸಮರ್ಪಿಸಲು ಅರ್ಹವಾದ ದಿವ್ಯ ವಸ್ತುಗಳನ್ನು ಸಿದ್ಧಗೊಳಿಸಿರಿ ಎಂದು ಸಂತೋಷಭರಿತನಾಗಿ ಹೇಳಿದನು. ತರುವಾಯ ಕೇರಳಾಧಿಪನು ತನ್ನ ಆಪ್ತರಾದ ಪರಿಜನಗಳನ್ನು ಕರೆಯಿಸಿ ಅವರುಗಳೊಡನೆ ಪ್ರಯಾಣ ಮಾಡಿ ವೃಷಭಾಚಲ ಸಮೀಪದಲ್ಲಿ ಶೋಭಿಸುತ್ತಿರುವ ಬ್ರಾಹ್ಮಣಾಗ್ರಹಾರಕ್ಕೆ ಬಂದು ಅಲ್ಲಿ ಬಹು ಬ್ರಾಹ್ಮಣ ಕುಮಾರರ ಮಧ್ಯದಲ್ಲಿ ಬಹು ಪ್ರಕಾಶಮಾನತೆಯಿಂದ ಶೋಭಿಸುವವನಾಗಿಯೂ ಶರತ್ಕಾಲದ ಪೂರ್ಣ ಚಂದ್ರನ ಕಿರಣಗಳಂತೆ ಶೋಭಿಸುತ್ತಿರುವ ಯಜ್ಞೋಪವೀತದಿಂದ ವಿರಾಜಿಸುತ್ತಲಿರುವವನಾಗಿಯೂ ಕಂಗೊಳಿಸುವ ಸಾಕ್ಷಾತ್ ವೇದಾಂತ ವಿಗ್ರಹನಾದ ಪರಮಪುರುಷೋತ್ತಮನಾದ ಶ್ರೀ ಶಂಕರನ ದಿವ್ಯ ಮೂರ್ತಿಯನ್ನು ಎದುರಿನಲ್ಲಿ ಕಂಡನು. ಸಹಸ್ರ ಸೂರ್ಯ ಸಮಾನ ತೇಜಸ್ಸಿನಿಂದೊಡಗೂಡಿದವನನ್ನು, ಪ್ರಪಂಚದ ಸಕಲ ಪ್ರಾಣಿಗಳ ಸಮೂಹವನ್ನು ಕೊಲ್ಲುವ ಯಮನನ್ನು ಕೊಂದು ಮೃಕಂಡು ಮಹರ್ಷಿಯ ಪುತ್ರನಾದ ಮಾರ್ಕಂಡೇಯನನ್ನು ಸಂರಕ್ಷಿಸಿದ ಮಹಾಮಹಿಮನನ್ನು, ಬಾಲಚಂದ್ರನನ್ನು ಧರಿಸಿದ ಶಿರಪ್ರಾಂತ್ಯವುಳ್ಳವನನ್ನು ಮತ್ತು ಮಹೇಂದ್ರನಿಂದ ಆರಾಧಿಸಲ್ಪಡುವ ಪರಮ ಪಾವನ ಪಾದಪೀಠನನ್ನು, ವಿಷ್ಣುವಿನಿಂದ ಪ್ರಯೋಗಿಸಲ್ಪಟ್ಟ ಪರುಷವನ್ನು ಖಂಡಿಸಿದ ಮಹಾತ್ಮನಾದ ಪರಮೇಶ್ವರನನ್ನು ಕೇರಳಾಧಿಪನಾದ ರಾಜಶೇಖರನು ಕಂಡನು. ಪರಿಶುಭ್ರವಾದ ವಸ್ತ್ರವನ್ನು ಧರಿಸಿದವನಾಗಿಯೂ ಕಟಿಪ್ರದೇಶದಲ್ಲಿ ವಿರಾಜಿಸುವ ಪಾವನವಾದ ದರ್ಭೆಯಿಂದ ರಚಿಸಲ್ಪಟ್ಟ ನಡುಕಟ್ಟುವುಳ್ಳವನಾಗಿಯೂ ವಿಶಾಲವಾದ ಹಣೆಯಲ್ಲಿ ಧರಿಸಿದ ವಿಭೂತಿಯ ರೇಖಾತ್ರಯದ ತಾಳತಳ್ಯದಿಂದೊಡಗೂಡಿದವನಾಗಿಯೂ ಇರುವ ಶ್ರೀ ಶಂಕರನನ್ನು ನಿರಂತರ ತನ್ನ ಅಪಾರವಾದ ಮಹಿಮೆಯನ್ನು ಕೊಂಡಾಡುತ್ತಿರುವ ಅನಂತ ವೇದಗಳು ತನ್ನ ಸಂದರ್ಶನವನ್ನು ಪಡೆದು ಬಳಲುತ್ತಿದ್ದಾಗ್ಯೂ ಅವುಗಳಿಗೆ ದುರ್ಲಭನಾಗಿಯೂ ಪ್ರಪಂಚದಲ್ಲಿನ ಸಕಲ ಪ್ರಾಣಿಗಳಿಗೂ ತಮ್ಮಿಂದ ಪೂರ್ವಜನ್ಮಗಳಲ್ಲಿ ಆಚರಿಸಲ್ಪಟ್ಟ ಕರ್ಮಗಳಿಗೆ ಅನುಸಾರವಾದ ಫಲವನ್ನು ಅನುಭವಿಸಿಯೇ ಮುಗಿಸಬೇಕೆಂಬ ಬಂಧನಗೊಳಿಸುವ ಕರ್ಮಪಾಶಕ್ಕೂ ಮತ್ತು ಜನನವನ್ನು ಹೊಂದಿದ ಸಕಲ ಪ್ರಾಣಿಗಳಿಗೂ ಸಿದ್ಧವಾಗಿ ಆಯಾಯ ಪ್ರಾಣಿಗಳನ್ನು ಬಂಧನಗೊಳಿಸುವ ಕಾಲಪಾಶಕ್ಕೂ ಒಳಪಡದವನಾಗಿಯೂ ಇರುವ ಸಾಕ್ಷಾತ್ ನಿರಂಜನನಾದ ಮಹೇಶ್ವರನ ದಿವ್ಯ ಮಂಗಳ ವಿಗ್ರಹವನ್ನು
ಕೇರಳ ದೇಶಾಧಿಪತಿಯಾದ ರಾಜಶೇಖರನು ಕಂಡನು. ದಿವ್ಯವಾದ ಬಂಗಾರದ ಬಳ್ಳಿಯನ್ನು ತಳೆದ ಕಲ್ಪವೃಕ್ಷದೋಪಾದಿಯಲ್ಲಿ ಶೋಭನೀಯವಾದ ಯಜ್ಞಸೂತ್ರ ವಿರಾಜಿತವಾಗಿಯೂ ಪರಿಶುಭ್ರವಾದ ಮೇಘಮಂಡಲದಿಂದ ಆವರಿಸಲ್ಪಟ್ಟ ಮೇರು ಪರ್ವತದಂತೆ ದಿವ್ಯ ವಸ್ತ್ರೋಪೇತವಾಗಿಯೂ ಇರುವ ದಿವ್ಯವಾದ ಶರೀರ ಕಾಂತಿಯು ವಿಭ್ರಾಜಿಸುತ್ತಲಿರಲು ಇಂತಹ ನೀಲಕಂಠನ ಶೋಭಾಯಮಾನವಾದ ದಿವ್ಯ ಮೂರ್ತಿಯನ್ನು ಕಂಡು ರಾಜಶೇಖರನು ಪರಮಾನಂದ ತುಂದಿಲನಾಗಿ ಪದೇ ಪದೇ ಆನಂದಜನಿತವಾದ ತಂಪಾದ ಬೆವರಿನಿಂದೊಡಗೂಡಿದವನಾದನು. ಪೂರ್ವದಲ್ಲಿ ರಾಕ್ಷಸ ಸಾರ್ವಭೌಮನಾದ ವಿರೋಚನ ಪುತ್ರನು ಅಂದರೆ ಬಲಿಚಕ್ರವರ್ತಿಯು ಆಚರಿಸುತ್ತಲಿದ್ದ ಯಜ್ಞಶಾಲೆಗೆ ಆತನಲ್ಲಿ 3 ಹೆಜ್ಜೆ ಭೂಮಿಯನ್ನು ಬೇಡಲು ಹೋದ ವಟುಶ್ರೇಷ್ಠನಾದ ಉಪೇಂದ್ರನಂತೆ ಸೌಂದರ್ಯವನ್ನು ತಳೆದಿರುವವನಾಗಿಯೂ ಶರಣ ಜನ ಪರಿಪಾಲಕನಾಗಿಯೂ ಇರುವ ಶ್ರೀ ಶಂಕರನ ಕೋಮಲವಾದ ದೇಹಕಾಂತಿಯನ್ನು ಕಂಡು ಧರಾಧಿಪ ಶ್ರೇಷ್ಠನಾದ ರಾಜಶೇಖರನು ಭಯಭಕ್ತಿಯಿಂದೊಡಗೂಡಿ ಪರಮ ಪಾವನನಾದ ಶಂಕರನ ಪಾದಾಬ್ಜಗಳಿಗೆ ಅಭಿವಂದಿಸಿ ಎದ್ದು ಕೈಗಳನ್ನು ಮುಗಿದು ನಿಂತಿದ್ದನು. ಹೀಗೆ ಅಭಿವಂದಿಸಿದ ರಾಜನ ನಮಸ್ಕಾರಗಳನ್ನು ಪರಿಗ್ರಹಿಸಿ ಆತನನ್ನು ಆಶೀರ್ವದಿಸಿ ಚಂದ್ರಚೂಡನಾದ ಶಂಕರನು ಕೇರಳಾಧಿಪನನ್ನು ಕುಶಲ ಪ್ರಶ್ನೆ ಮಾಡಿ ದಯಾ ದೃಷ್ಟಿಯಿಂದ ಆತನನ್ನು ನೋಡುತ್ತಾ ಮುಗುಳು ನಗೆಯಿಂದ ಶೋಭಿಸುವ ಮುಖಾರವಿಂದವುಳ್ಳವನಾಗಿ ಅಗ್ರಹಾರದ ಸಕಲ ಜನರು ಆಶ್ಚರ್ಯದಿಂದ ನೋಡುತ್ತಾ ನಿಂತಿರಲು ಅತಿಶಯ ಪ್ರೇಮದಿಂದ ರಾಜನನ್ನು ಕುರಿತು ಮಾತನಾಡುತ್ತಲಿದ್ದನು. ಎಲೈ ರಾಜಕುಲೋತ್ತಂಸನೇ, ಕೇಳು. ಭೂಮಂಡಲವನ್ನಾಳುವ ರಾಜರುಗಳನ್ನು ನಿರಂತರದಲ್ಲಿಯೂ ಆಶ್ರಯಿಸುತ್ತಾ ತಮ್ಮ ಮನಸಾಭೀಷ್ಟವನ್ನು ಪಡೆಯಲು ಬ್ರಾಹ್ಮಣ ಸಮೂಹವು ರಾಜರುಗಳ ಮಂದಿರದ ಬಾಗಿಲುಗಳಲ್ಲಿ ನಿಂತು ಕಾದುಕೊಂಡಿರುವುದು. ಹೀಗಿರುವಲ್ಲಿ ನೀನು ಈ ಬ್ರಾಹ್ಮಣಾಗ್ರಹಾರಕ್ಕೆ ಬಂದಿರುವುದು ಬಹಳ ಆಶ್ಚರ್ಯಕರವಾಗಿರುವುದು ಎಂದು ಶ್ರೀ ಶಂಕರನು ಹೇಳಿದನು. ಪರಶಿವನಾಡಿದ ಈ ಮಾತುಗಳನ್ನು ಕೇಳಿ ಕೇರಳಾಧಿಪನು ಶ್ರೀ ಶಂಕರನನ್ನು ಕುರಿತು, ಎಲೈ ಮಹಾನುಭಾವನೆ, ಲೋಕದಲ್ಲಿ ಸರ್ವೋತ್ಕೃಷ್ಟವಾದ ಬ್ರಹ್ಮ ತೇಜಸ್ಸಿನ ಸಹಾಯದಿಂದ ಕ್ಷತ್ರಿಯರು ವಿಶಾಲವಾದ ಯಶಸ್ಸನ್ನು ಪಡೆದು ವಿರಾಜಿಸುವವರಾಗಿ ರಾಜ್ಯವನ್ನು ಆಳುವವರಲ್ಲದೆ ರಾಜರಿಗೆ ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಮಾರ್ಗವಿರುವುದೇ ಎಂದು ವಿನಯದಿಂದ ಹೇಳಿ ಮತ್ತೆ, ಎಲೈ ಬ್ರಾಹ್ಮಣೋತ್ತಮನೇ, ನಿನ್ನ ನಿರ್ಮಲವಾದ ಕೀರ್ತಿ ವಿಶೇಷವು ಲೋಕದಲ್ಲಿ ದಿಗಂತ ವಿಶ್ರಾಂತವಾಗಿ ವಿಸ್ತರಿಸಿರುವುದನ್ನು ಕೇಳಿ ನಿನ್ನ ಪಾವನ ಪಾದ ಸರಸೀರುಹ ಯುಗ್ಮ ಸಂದರ್ಶನವನ್ನು ಪಡೆದು ಕೃತಾರ್ಥನಾಗಬೇಕೆಂತಲೂ ಮತ್ತು ಪಂಡಿತೋತ್ತಮರ ಕೃಪೆಯಿಂದ ನಾನು ದೇಶಭಾಷೆಯಲ್ಲಿ ರಚಿಸಿರುವ ಈ ನಾಟಕಗಳನ್ನು ಪರಾಮರ್ಶಿಸಲು ನಿನ್ನ ಸನ್ನಿಧಾನಕ್ಕೆ ಸಮರ್ಪಿಸಬೇಕೆಂತಲೂ ಇಲ್ಲಿಗೆ ಬಂದಿರುವೆನು ಎಂದು ಹೇಳಿ ಧರಾಧಿಪನು ತಾನು ತಂದಿರುವ ನಾಟಕಗಳನ್ನು ಬರೆದಿರುವ ಪುಸ್ತಕಗಳನ್ನು ಮತ್ತು 10,000 ಬಂಗಾರದ ನಾಣ್ಯಗಳನ್ನು ಚಂದ್ರಮೌಳಿಯಾದ ಶ್ರೀ ಶಂಕರನ ಪಾದ ಕಮಲಗಳಲ್ಲಿ ಸಮರ್ಪಿಸಿ ಪುನಃ ನಮಸ್ಕಾರ ಮಾಡುತ್ತಿರಲು ವಿಷಗ್ರೀವನಾದ ಅಂದರೆ ವಿಷಕಂಠನಾದ ಶಂಕರನು ನಾಟಕ ಪುಸ್ತಕಗಳನ್ನು ಮಾತ್ರ ಪರಿಗ್ರಹಿಸಿ ಕೇರಳಾಧಿಪನನ್ನು ಕುರಿತು ಈ ಪರಿಯಾಗಿ ಹೇಳುತ್ತಲಿದ್ದನು. ಎಲೈ ಕೇರಳಾಧಿಪನೇ, ಈ ದ್ರವ್ಯವನ್ನು ಗೃಹಸ್ಥಾಶ್ರಮ ಧರ್ಮದಲ್ಲಿರುವ ಜನರಿಗೆ ಕೊಡುವವನಾಗು. ಅಂದರೆ ಆ ರಾಜನು ಯಾವ 10,000 ಬಂಗಾರದ ನಾಣ್ಯಗಳನ್ನು ಅದರೊಡನೆ ಇಟ್ಟಿದ್ದನೋ ಅದನ್ನು ಗೃಹಸ್ಥಾಶ್ರಮ ಧರ್ಮದಲ್ಲಿ ಇರುವ ಜನರಿಗೆ ಕೊಡುವವನಾಗು. ಬ್ರಹ್ಮಚಾರಿಯಾದ ನನಗೆ ದ್ರವ್ಯವೇತಕ್ಕೆ ನೀನು ವಿರಚಿಸಿರುವ ಈ ನಾಟಕಗಳನ್ನು ನಾನು ಪರಿಶೀಲಿಸುವೆನು ಎಂದು ಹೇಳಿ ಶ್ರೀ ಶಂಕರನು ದಯಾಪರನಾಗಿ ತಾನೇ ಓದಿ ಪರಿಶೀಲಿಸಿ ಮಹಾರಾಜನನ್ನು ಕುರಿತು ಈ ಪರಿಯಾಗಿ ಹೇಳಿದನು. ಕೇರಳಾಧೀಶ್ವರನೇ, ನೀನು ವಿರಚಿಸಿರುವ ಈ 3 ನಾಟಕಗಳು ಸಹ ವೀರರಸ, ಕರುಣಾರಸ, ಅದ್ಭುತ ರಸ, ರಮ್ಯವಾದ ಶೃಂಗಾರರಸ, ಹಾಸ್ಯರಸ, ಭಯಾನಕ ರಸ, ಭೀಭತ್ಸುರಸ, ರೌದ್ರರಸ ಮತ್ತು ಶಾಂತಿರಸವೆಂಬ ಸ್ವಾರಸ್ಯವಾದ 9 ವಿಧವಾದ ರಸಗಳಿಂದಲೂ ನಾಟಕಕ್ಕೆ ಪ್ರಾಮುಖ್ಯವಾದ ವಾತ್ಸಲ್ಯ ರಸದಿಂದಲೂ ಒಡಗೂಡಿ ವಿದ್ವಾಂಸರು ಆನಂದ ಪಡುವಂತೆ ಇರುವುದು. ಎಲೈ ಭೂಧರನೇ, ಲಾಲಿಸು. ದಶರಸಾಲಂಕಾರಯುಕ್ತವಾಗಿ ಶೋಭಿಸುತ್ತಿರುವ ಈ ನಾಟಕಗಳು ಕೇರಳ ದೇಶದಲ್ಲಿ ಪ್ರಖ್ಯಾತಿಯನ್ನು ಪಡೆಯಲಿ.
ಈ ಲೋಕದಲ್ಲಿ ನಿನ್ನ ವಿಶೇಷವಾದ ಕೀರ್ತಿಯು ನೈರ್ಮಲ್ಯದಿಂದ ವಿರಾಜಿಸಲಿ, ನೀನು ಹೊರಡಬಹುದು ಎನ್ನಲು ಕೇರಳಾಧಿಪನು ಶಿವಗುರು ಪುತ್ರನಾದ ಶ್ರೀ ಶಂಕರನನ್ನು ಕುರಿತು ವಿನಯದಿಂದ ಮತ್ತೆ ಈ ರೀತಿಯಾಗಿ ವಿಜ್ಞಾಪಿಸಿದನು. ಎಲೈ ದ್ವಿಜಕುಲ ಶ್ರೇಷ್ಠನೇ, ಲಾಲಿಸು. ಜಗತ್ತಿನಲ್ಲಿ ಮನುಷ್ಯನಿಗೆ ವಿಸ್ತಾರವಾದ ಭಾಗ್ಯವು ಮತ್ತು ರಾಜ್ಯವನ್ನು ಪರಿಪಾಲಿಸುವ ಸಂಪತ್ತು, ಹೆಚ್ಚಾದ ಭುಜಶಕ್ತಿಯು, ಯಶವು, ವೈಭವವು ಸಹ ಸೇರಿದ ಮಾತ್ರದಲ್ಲಿ ಪ್ರಯೋಜನವೇನು? ಮಕ್ಕಳಿಲ್ಲದಿದ್ದಲ್ಲಿ, ಕಣ್ಣುಗಳಿಲ್ಲದವನೋಪಾದಿಯಲ್ಲಿ ಅವನ ಬಾಳ್ವಿಕೆಯು ವ್ಯರ್ಥವಾದುದಲ್ಲವೇ? ಯಾವ ವಿಧವಾದ ಹೋಮ ಅಥವಾ ಸತ್ಕರ್ಮಗಳನ್ನು ಆಚರಿಸಿದರೆ, ಯಾವ ದೈವವನ್ನು ಭಜಿಸಿದರೆ ಸಂತಾನ ಲಾಭವು ನನಗೆ ದೊರೆಯುವುದೋ ಆ ವಿಧಾನವನ್ನು ಅನುಗ್ರಹಿಸಿ ನನ್ನನ್ನು ಕಾಪಾಡಬೇಕೆಂದು ಶ್ರೀ ಶಂಕರನ ಪಾವನ ಚರಣಾರವಿಂದಗಳನ್ನು ಹಿಡಿದು ದೈನ್ಯದಿಂದ ರಾಜನು ಸಂಪ್ರಾರ್ಥಿಸಿದನು. ಭಾರ್ಗವ ಶಿರೋರತ್ನವೇ, ಶೌನಕಮುನಿಯೇ, ಕೇಳು. ಈ ಪರಿಯಾಗಿ ಕೇರಳಾಧೀಶ್ವರನು ಬೇಡಿಕೊಳ್ಳುತ್ತಿರಲು ಕರುಣಾಸಮುದ್ರನಾದ ಶ್ರೀ ಶಂಕರನು ರಾಜನ ಶಿರಸ್ಸನ್ನು ಹಿಡಿದು ಎತ್ತಿ ದಯೆಯಿಂದ ಆತನನ್ನು ಸಂತೈಸುತ್ತಾ ಮುಗುಳು ನಗೆಯಿಂದ ವಿರಾಜಿಸುವ ಮುಖಕಮಲವುಳ್ಳವನಾಗಿ ಪರಮ ಪ್ರೇಮದಿಂದ ಈ ವಿಧವಾಗಿ ಹೇಳುತ್ತಿದ್ದನು. ಎಲೈ ರಾಜನೇ, ನಿನಗೆ ಇಷ್ಟಾರ್ಥ ಸಿದ್ಧಿಯಾಗಬೇಕಾದರೆ ನೀನು ಪುತ್ರಕಾಮೇಷ್ಟಿ ಎಂಬ ಯಜ್ಞವನ್ನು ಭಕ್ತಿಯಿಂದ ಆಚರಿಸಿ ದೇವತೆಗಳನ್ನು ತೃಪ್ತಿಪಡಿಸಿದಲ್ಲಿ ಜಗತ್ಪತಿಯಾದ ಪರಮೇಶ್ವರನು ದಯೆಯಿಂದ ನಿನಗೆ ಉತ್ತಮೋತ್ತಮವಾದ ವರಗಳನ್ನು ಕೊಟ್ಟು ನಿನ್ನನ್ನು ತೃಪ್ತಿಪಡಿಸುವನು ಎಂದು ಶ್ರೀ ಶಂಕರನು ವಿನಯದಿಂದ ಹೇಳಿದನು. ಹೀಗೆಂದುದನ್ನು ಕೇಳಿ ಸಂತೋಷಭರಿತನಾಗಿ ಭೂಪಾಲನು ಆನಂದ ಪುಳಕಾನ್ವಿತನಾಗಿ ಶ್ರೀ ಶಂಕರ ಚರಣ ಕಮಲಗಳಿಗೆ ಅಭಿವಂದಿಸಿ ತಾನು ತಂದಿದ್ದ 10,000 ಬಂಗಾರದ ನಾಣ್ಯಗಳನ್ನು ಶ್ರೇಷ್ಠವಾದ ಗೃಹಸ್ಥಾಶ್ರಮ ಧರ್ಮದಲ್ಲಿ ಪ್ರವರ್ತಿಸುತ್ತಲಿರುವ ಬ್ರಾಹ್ಮಣರಿಗೆ ಭಕ್ತಿಯಿಂದ ಕೊಟ್ಟು ಶಂಕರಾಜ್ಞೆಯನ್ನು ಪಡೆದು ಸಂತೋಷದಿಂದ ತನ್ನ ಪಟ್ಟಣವನ್ನು ಕುರಿತು ಪ್ರಯಾಣ ಮಾಡಿದನು. ರಾಜಶೇಖರನು ಪ್ರಯಾಣ ಮಾಡಿ ಬಂದು ತನ್ನ ಪಟ್ಟಣವನ್ನು ಸೇರಿ ರಾಜಶೇಖರನಾದ ಶ್ರೀ ಶಂಕರನು ತನಗೆ ಅತ್ಯಂತ ಪ್ರೀತಿಯಿಂದ ಅನುಗ್ರಹಿಸಿದ್ದ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಯಥಾವಿಧಿಯಾಗಿ ಆಚರಿಸಿ ಬ್ರಾಹ್ಮಣ ಸಮೂಹವನ್ನು ಸಂತುಷ್ಟಿಗೊಳಿಸಿ ಚಂದ್ರಶೇಖರ ಪದಾರವಿಂದವನ್ನು ಭಜಿಸುತ್ತಾ ಸಂತೋಷದಿಂದಿದ್ದನು. ಹೀಗೆ ಕೆಲವು ದಿನಗಳು ಕಳೆದ ತರುವಾಯ ಪೂರ್ವದಲ್ಲಿ ಧನಾಧ್ಯಕ್ಷನಾದ ಕುಬೇರನು ತನ್ನ ಪತ್ನಿಯಾದ ಚಿತ್ರಲೇಖಾ ದೇವಿಯಲ್ಲಿ ಪರಮೇಶ್ವರನ ಕೃಪೆಯಿಂದ ನಳಕೂಬರನೆಂಬ ಕುಮಾರನನ್ನು ಪಡೆದ ರೀತಿಯಲ್ಲಿ ಕೇರಳಾಧೀಶ್ವರನಾದ ರಾಜಶೇಖರನು ಶ್ರೀ ಶಂಕರ ಕೃಪೆಯಿಂದ ಶ್ರೇಷ್ಠನಾದ ಮಗನನ್ನು ಪಡೆದು ಸಂತೋಷವು ನಿರಂತರವಾಗಿ ಹೆಚ್ಚುತ್ತಲಿರಲು ಪರಮಶಿವ ಮೂರ್ತಿಯನ್ನು ಕೊಂಡಾಡುವವನಾಗಿ ಸುಖದಿಂದ ಇದ್ದನು. ಈ ವಿಧವಾಗಿ ಕೇರಳಾಧೀಶ್ವರನಿಗೆ ಇಷ್ಟಾರ್ಥವನ್ನು ಕೊಟ್ಟು ಆತನನ್ನು ಕಾಪಾಡಿದ ಮನ್ಮಥಾಂತಕನಾದ ಶ್ರೀ ಶಂಕರನ ಶ್ರೇಷ್ಠವಾದ ಲೀಲಾ ಚರಿತ್ರೆಯನ್ನು ತಿಳಿದು ಪರಿಶುದ್ಧ ಮಾನಸರಾದ ಬಹುಜನರು ತಮ್ಮ ಮನಸ್ಸಿನಲ್ಲಿ ಅಪಾರವಾದ ಸಂತೋಷವನ್ನು ತಳೆದು ಪರಮ ಶಾಂತ ಸ್ವರೂಪನಾದ ಶ್ರೀ ಶಂಕರನ ದರ್ಶನವನ್ನು ಪಡೆಯಬೇಕೆಂಬ ಕುತೂಹಲದಿಂದ ಕಾಲಟಿಗೆ ಬರುತ್ತಲಿದ್ದರು. ನಾನಾ ದೇಶಗಳ ಬ್ರಾಹ್ಮಣರೆಲ್ಲರೂ ಸುರೇಂದ್ರಾರ್ಚಿತ ಪಾದಪೀಠನಾದ ಶ್ರೀ ಶಂಕರನ ಸಂದರ್ಶನವನ್ನು ಪಡೆದು ಹೆಚ್ಚುತ್ತಲಿರುವ ಸಂತೋಷದಿಂದೊಡಗೂಡಿ ಆತನ ಪಾಂಡಿತ್ಯವನ್ನು ಕಂಡು ಆಶ್ಚರ್ಯವನ್ನು ತಾಳುವವರಾಗಿ ಪಂಡಿತೋತ್ತಮನಾದ ಶಂಕರನಿಗೆ ತಾವುಗಳು ಶಿಷ್ಯರಾಗಿ ಅನೇಕ ಶಾಸ್ತ್ರಾಭ್ಯಾಸವನ್ನು ಮಾಡುತ್ತಾ ಕಾಲಟಿಯಲ್ಲಿ ಇರುತ್ತಿದ್ದರು. 7 ವರ್ಷದ ವಯಸ್ಸಿನಲ್ಲಿಯೇ ಶ್ರೀ ಶಂಕರನು ಶ್ರೇಷ್ಠವಾದ ವೇದಾಂತ ತತ್ವ ರಹಸ್ಯಗಳನ್ನು ಶಿಷ್ಯ ಸಮೂಹಕ್ಕೆ ಅತ್ಯಂತ ಪ್ರೇಮದಿಂದ ಬೋಧಿಸುತ್ತಾ ನಿರಂತರದಲ್ಲಿಯೂ ಮಾತೃಪಾದಯುಗ್ಮ ಸೇವಾಪರನೆನಿಸಿಕೊಳ್ಳುತ್ತಾ ದೇವವಂದಿತನಾದ ಶ್ರೀಕಂಠನಂತೆ ಜಗತ್ತನ್ನು ಪರಿಪಾಲಿಸುತ್ತಿದ್ದನು. ಇದರೊಡನೆ 10ನೆಯ ಸಂಧಿ ಮಂಗಳವಾದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.